ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಹೊಸ ಬಿಲ್ಡಿಂಗು ಟೆರೆಸ್ ವಾಟರ್ ಪ್ರೂಫಿಂಗು. ನಮಗೆ ಈಗ ಏನು ಮಾಡ್ತಾ ಇದ್ದೀವಿ, ಟೆರೆಸ್ಸು ಇದೇ ಥರ ಟೆರೆಸ್ಸು ಒಂದೇ ಬಿಲ್ಡಿಂಗ್ ಸೇಮ್ ಸೈಜು ಸೇಮ್ ಡಿಸೈನಲ್ಲಿ 4 ಮನೆಗಳು ಕಟ್ತಾ ಇರೋದು. 4 ಮನೆ ಆಲ್ರೆಡಿ ಈಗ 2 ಮಾಡಿದ್ದೀವಿ, ಇದು 3ನೇದಿದ್ದು. ನೋಡಿ ಕೆಮಿಕಲ್ ಯಾವ ಥರ ಮಾಡ್ತಾಯಿದ್ದೀವಿ, ನೋಡಿ ಕೆಮಿಕಲ್ ಕ್ವಾಲಿಟಿ ನೋಡಿ ಯಾವ ಥರ ಮಾಡ್ತಾಯಿದ್ದೀವಿ ಅಂತ. ಇವತ್ತು ವೀಡಿಯೋ ಆಗ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ನಾವು ಯಾವುದೋ ಒಂದು ಕೆಮಿಕಲ್ ತಂದು ವಾಟರ್ ಪ್ರೂಫಿಂಗು ಹೊಡೆದ್ಬಿಟ್ರೆ ಆಗೋಯ್ತು ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ವಾಟರ್ ಪ್ರೂಫಿಂಗ್ ಏನಪ್ಪ ಅಂದರೆ, ಅದಕ್ಕೆ ಮಾಡುವಂತಹ ಪ್ರಾಸೆಸ್ಸು ತುಂಬ ಇದೆ. ಏನು ನಾವು ಕೆಮಿಕಲ್ ತಂದು ಹೊಡೆದ್ರೇ ವಾಟರ್ ಪ್ರೂಫಿಂಗ್ ಆಗೋದಿಲ್ಲ. ನಾನು ಫಾಸ್ರಾಕ್ ಕಂಪ್ನಿ ಅವ್ರಿಗೊಂದು ಮಾತು ಕೇಳಿದೆ, ಸರ್ ಈ ಕೆಮಿಕಲ್ ನಿಮ್ಮದು ತೊಗೊಂಡೋಗಿ ಹೊಡೆದ್ರೆ ನೀರು ನಿಂತೋಗುತ್ತಾ ಅಂತ ಕೇಳಿದೆ. ನಾನು ಪ್ರತಿ ಸಾರಿ ಕೇಳ್ತೀನಿ ಹೋದಾಗ ಸುಮ್ಮನೆ ಅವ್ರು ಹೇಳ್ತಾರೆ, ಸರ್ ನೀವು ತೊಗೊಂಡೋಗಿ ಸುಮ್ಮನೆ ಹೊಡೆದ್ರೆ ನಿಂತೋಗೋದಲ್ಲ, ಅದಕ್ಕೆ ಸುಮ್ಮನೆ ಮೆಟೀರಿಯಲ್ ತೊಗೊಂಡೋಗಿ ಹೊಡೆದ್ರೇ ನೀರು ನಿಂತೋಗೋದಿಲ್ಲ, ಅದಕ್ಕೆ ಮಾಡುವಂಥ ಟೆಕ್ನಿಷಿಯನ್ ಗೊತ್ತಿರಬೇಕು, ಅದು ಪ್ರಾಸೆಸ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ.